ಹಲೋ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಪ್ಷನ್ ಟ್ಯೂನರ್. ಇವತ್ತು ನಿಫ್ಟಿ ಹೇಗೆ ವರ್ಕ್ ಮಾಡ್ತು ಮತ್ತು ನಾಳೆ ನಿಫ್ಟಿಯ ಸಪೋರ್ಟ್ ಲೆವೆಲ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ ಯಾವುದು ಅಂತ ಚೆಕ್ ಮಾಡೋಣ ಮತ್ತು ನಾವು ಹೇಗೆ ಟ್ರೇಡ್ ಮಾಡಬಹುದು ಅಂತಲೂ ನೋಡೋಣ. ಈ ವಿಡಿಯೋ ಕೇವಲ ಕಲಿಕೆಯ ಸಲುವಾಗಿ ಮಾತ್ರ, ಯಾವುದೇ ಟ್ರೇಡ್ ಪ್ರಮೋಷನ್ ಅಲ್ಲ. ನಿಫ್ಟಿ ಇವತ್ತು 1200 ಪಾಯಿಂಟ್ ಗ್ಯಾಪ್ ಅಪ್ ಆಯಿತು. ಯಾಕಂದರೆ ಅಮೆರಿಕ ಭಾರತದ ಮೇಲೆ ಹಾಕಿದ ಟ್ಯಾರಿಫನ್ನು ರಿಡ್ಯೂಸ್ ಮಾಡ್ತು. ಅದರ ಸಲುವಾಗಿ ಮಾರ್ಕೆಟ್ ಸಡನ್ ಆಗಿ 1200 ಪಾಯಿಂಟ್ ಗ್ಯಾಪ್ ಅಪ್ ಆಯಿತು. ಇದು ನಿಫ್ಟಿಯ ಒನ್ ಡೇ ಕ್ಯಾಂಡಲ್ ಚಾರ್ಟ್. ಇದು 5 ನಿಮಿಷದ ಚಾರ್ಟ್. ಏನಾಯ್ತು, ಬೆಳಗ್ಗೆ ಒಂದೇ ಸರಿ ಓಪನ್ ಆಗಿದ್ದು 1200 ಪಾಯಿಂಟ್ ಅಂದರೆ 26,306ಕ್ಕೆ ಓಪನ್ ಆಯಿತು. ಇಲ್ಲಿಂದ ಓಪನ್ ಆಗಿ ಒಂದೇ ಸರಿ ಶಾರ್ಪ್ ಆಗಿ ಫಾಲ್ ಆಗ್ತಾ ಬಂತು. ಇದರ ಮೇಜರ್ ಸಪೋರ್ಟ್ ಲೆವೆಲ್ ಎಲ್ಲಿತ್ತು ಅಂದರೆ, ಫಸ್ಟ್ ಸಪೋರ್ಟ್ ಲೆವೆಲ್ 25,700 ಇಂದ 25,750 ವರೆಗೂ ಇತ್ತು. ಇಲ್ಲಿ ಸಪೋರ್ಟ್ ವರೆಗೂ ಬಂದು ಆಲ್ರೆಡಿ ಇಲ್ಲಿ ತನ್ನ ರೆಸಿಸ್ಟೆನ್ಸ್ ಲೆವೆಲ್ 25,870ನ ರೆಸಿಸ್ಟೆನ್ಸ್ ಲೆವೆಲ್ ಇದು. ಇಲ್ಲಿಂದ ರಿಜೆಕ್ಷನ್ ತುಂಬ ಶಾರ್ಪ್ ಆಗಿ ಕೆಳಗಡೆ ಬಂತು. ಕೆಳಗಡೆ ಬಂದಾದ್ಮೇಲೆ ವಾಪಸ್ ಮತ್ತೆ ತನ್ನ ರೆಸಿಸ್ಟೆನ್ಸ್, ಈ ಪ್ರೀವಿಯಸ್ ರೆಸಿಸ್ಟೆನ್ಸ್ ಹತ್ರ ಹೋಯಿತು. ಇದು ಮೇಜರ್ ರೆಸಿಸ್ಟೆನ್ಸ್ ಝೋನ್. ಇದು 25,878 ಇಂದ 25,900 ವರೆಗೂ ಮೇಜರ್ ರೆಸಿಸ್ಟೆನ್ಸ್ ಇದು. ಈ ರೆಸಿಸ್ಟೆನ್ಸ್ ಹತ್ರ ಹೋಗಿ ಪ್ರೈಸ್ ಏನು ಮಾಡ್ತು, ಲೋವರ್ ಲೋ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಪ್ರೈಸು ಲೋವರ್ ಲೋ ಆಗಿ ಸ್ಟಾರ್ಟ್ ಆಯಿತು. ನೋಡಿ, ಈ ಥರ ಪ್ರೈಸ್ ಲೋವರ್ ಲೋ ಆಗಿ ಸ್ಟಾರ್ಟ್ ಆಯಿತು. ಪ್ರೈಸು ಇಷ್ಟು ಗ್ಯಾಪ್ ಅಪ್ ಆದಮೇಲೂ ಕೂಡ, 1200 ಪಾಯಿಂಟ್ ಗ್ಯಾಪ್ ಅಪ್ ಆದಮೇಲೂ ಕೂಡ, ಇಷ್ಟು ಶಾರ್ಪ್ ಫಾಲ್ ಆದಮೇಲೆ ಒಳ್ಳೆ ಸಪೋರ್ಟ್ ಝೋನ್ ಹತ್ರ ಬಂದರೂ ಕೂಡ ಪ್ರೈಸು ಇಲ್ಲಿ ಬಂದು ಲೋವರ್ ಲೋ ಮಾಡ್ತು ಅಂತಂದರೆ ಇದರ ಅರ್ಥ ಏನು, ಪ್ರೈಸು ವೀಕ್ ಇದೆ ಅಂತಾನೆ, ಟ್ರೆಂಡ್ ವೀಕ್ ಆಗಿದೆ ಅಂತಾನೆ. ಇಲ್ಲಿ ತನ್ನ ಮೇಜರ್ ಸಪೋರ್ಟ್ ಝೋನಲ್ಲಿ ಯಾವುದೇ ರೀತಿ ಬುಲಿಶ್ ಕ್ಯಾಂಡಲ್ ಆಗಲೇ ಇಲ್ಲ. ಫಸ್ಟ್ ಇದು ಒಂದು ಆಯಿತು, ಆದ ತಕ್ಷಣ ರಿಕವರಿಗೆ ತನ್ನ ರೆಸಿಸ್ಟೆನ್ಸ್ ಹತ್ರ ಹೋಗಿ ಅಲ್ಲಿ ಆದಮೇಲೆ ರಿವರ್ಸ್ ಆಗಿ ಬಂತು. ವಾಪಸ್ ತನ್ನ ಝೋನ್ ಹತ್ರ ಬಂದರೂ ಕೂಡ ಇಲ್ಲ ಅಂತಂದರೆ ಈ ಆಲ್ರೆಡಿ ಈ ಲೆವೆಲ್ಲು ವೀಕ್ ಇದೆ ಅಂತಲೇ ಅರ್ಥ. ನಾಳೆ ಏನಾದರೂ ಈ ಲೆವೆಲಲ್ಲಿ 25,700 ಇಂದ 25,750 ವರೆಗೂ ಈ ಲೆವೆಲಲ್ಲಿ ನಾವು ಇದು ಸಪೋರ್ಟ್ ಝೋನ್ ಅಂತ ತಿಳ್ಕೊಂಡು ಬೈ ಮಾಡೋದು ಅಲ್ಲ, ಆಮೇಲೆ ಇದ್ರ ಕೆಳಗಡೆ ಬಂದಿದೆ ಅಂತ ಇಮಿಡಿಯೇಟಾಗಿ ಸೆಲ್ ಮಾಡೋದು ಅಲ್ಲ. ಇದು ವೇಟ್ ಆ್ಯಂಡ್ ವಾಚ್ ಮಾಡೋಂಥ ಲೆವೆಲ್. ಇದು ವೆಯ್ಟ್ ಮಾಡಬೇಕು. ನಿಫ್ಟಿ ಯಾವ ಥರ ಮೂವ್ಮೆಂಟ್ ಆಗುತ್ತೆ, ಈ ಲೆವೆಲಲ್ಲಿ ಸ್ಟ್ರೆಂತ್ ಇದೆಯೋ ಇಲ್ಲೋ ಅಂತ ನಾವು ಚೆಕ್ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಲೇಬೇಕು. ಇಲ್ಲೇನಾದರೂ ಸ್ಟ್ರಾಂಗ್ ಕ್ಯಾಂಡಲ್ ಆಯಿತು ಅಂದರೂ ಕೂಡ ತನ್ನ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಹೋಗುತ್ತಿದ್ದು. ಫಸ್ಟು 25,800 ಹೋಗುತ್ತೆ. ಅಲ್ಲಿಂದ ಸ್ವಲ್ಪ ಇನ್ನೂ ಪುಷ್ ಆಯಿತು ಅಂದರೂ ಕೂಡ ಈ ಲೆವೆಲ್ವರೆಗೂ ಹೋಗುತ್ತೆ. 25,880 ಇಂದ 25,900 ವರೆಗೂ ಹೋಗುತ್ತೆ ಈ ರೆಸಿಸ್ಟೆನ್ಸ್ವರೆಗೂ. ಇಲ್ಲೇನಾದ್ರೂ ವೀಕ್ ಆಯಿತು ಅಂತಂದರೆ ವಾಪಸ್ ಇದು ಈ ಲೆವೆಲ್ನ ಬ್ರೇಕ್ ಮಾಡಿ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದರೆ ಎಲ್ಲವರೆಗೂ ಬರುತ್ತೆ, 25,480 ಇಂದ 25,420 ವರೆಗೂ ಬರೋ ಚಾನ್ಸಸ್. ನಾವು ಅಬ್ಸರ್ವ್ ಮಾಡಬೇಕಾಗಿರೋ ಝೋನ್ ಯಾವ, 25,720 ಇಂದ 25,750 ಈ ಝೋನ್ನ ನಾವು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಸ್ಟ್ರಾಂಗ್ ಆಗಿ ಬುಲಿಶ್ ಕ್ಯಾಂಡಲ್ಗಳಾಗಿ ಸ್ಟಾರ್ಟ್ ಆಯಿತು ಅಂತಂದ್ರೂ ಕೂಡ ಇದು ತನ್ನ ಮೇಜರ್ ರೆಸಿಸ್ಟೆನ್ಸ್ ಝೋನ್ ಹತ್ರ ಇಲ್ಲಿ ಹೋಗುತ್ತೆ. ಮೇಜರ್ ಇದು ಯಾಕೆ ರೆಸಿಸ್ಟೆನ್ಸ್ ಝೋನ್ ಅನ್ನೋದನ್ನ ನೋಡಿ, 15 ಮಿನಿಟ್ಸ್ ಕ್ಯಾಂಡಲಲ್ಲಿ ನೋಡೋಣ. ಆ್ಯಕ್ಚುಲಿ ಇಲ್ಲಿ ಸಪೋರ್ಟ್ ತೊಗೊಳ್ಬೇಕಾಗಿತ್ತು. ಇಲ್ಲಿ ಮೇಲ್ಗಡೆ ಬಂದರೂ ಕೂಡ ಇಷ್ಟು ಗ್ಯಾಪ್ ಅಪ್ ಆದರೂ ಕೂಡ ಇಲ್ಲಿ ಸಪೋರ್ಟ್ ತೊಗೊಳ್ಬೇಕಾಗಿತ್ತು. ಇಲ್ಲಿ ಸಪೋರ್ಟ್ ತೊಗೊಳ್ಳಿಲ್ಲ. ಇದು ಒಂದೇ ಸರಿ ಈ ಸಪೋರ್ಟ್ನ ಬ್ರೇಕ್ ಆಯಿತು ಅಂತಂದಮೇಲೆ, ಸಪೋರ್ಟ್ ಬ್ರೇಕ್ ಆದರೆ ಏನಾಗುತ್ತೆ, ನೆಕ್ಸ್ಟ್ ಅದು ರೆಸಿಸ್ಟೆನ್ಸ್ ಆಗೇ ವರ್ಕ್ ಆಗುತ್ತೆ ಅಲ್ವಾ. ಇಲ್ಲಿ ನಮಗೆ ಏನು ಅಂತಂದರೆ ನಾಳೆ ಟ್ರೆಂಡ್ ಸೆಲ್ ಆ್ಯಂಡ್ ರೈಸ್, ಮೇಲ್ಗಡೆ ಹೋದಾಗೆಲ್ಲ ನಾವು ಸೆಲ್ ಮಾಡ್ಬೋದು. ಇಲ್ಲಿ ಮೂಮೆಂಟ್ ಸ್ಟ್ರಾಂಗ್ ಇನ್ಗಲ್ಫಿಂಗ್ ಕ್ಯಾಂಡಲ್ ಆಯಿತು, ಬೇರಿಶ್ ಇನ್ಗಲ್ಫಿಂಗ್ ಕ್ಯಾಂಡಲ್ ಸ್ಟಾರ್ಟ್ ಆಯಿತು ಅಂತಂದರೆ ಇದು ಸೆಲ್ಲಿಂಗ್ ಏರಿಯಾ ಆಗುತ್ತೆ. ಇಲ್ಲಿಂದ ಪ್ರೈಸು ಕೆಳಗಡೆ ಬರುತ್ತೆ. ಕೆಳಗಡೆ ಬಂದಾಗ ಇಲ್ಲಿ ಹೋಲ್ಡ್ ಆಗ್ತಾ ಇದೆಯಲ್ಲ ನೋಡ್ಕೊಳ್ಳಿ. ಹೋಲ್ಡ್ ಆಗಲಿಲ್ಲ ಅಂತಂದರೆ ಇದು ಕೆಳಗಡೆನೇ ಬರುತ್ತೆ ಪ್ರೈಸ್. ಸ್ಟ್ರಾಂಗ್ ಸಪೋರ್ಟ್ ಝೋನ್ ಯಾವುದು ಅಂತಂದರೆ ಇದೇ ಲೆವೆಲ್ 25,485 ಇಂದ 25,420 ಈ ಲೆವೆಲ್ ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಇಲ್ಲಿ ಬಂದಿದೆ ಅಂದ ತಕ್ಷಣ ಇಮಿಡಿಯೇಟಾಗಿ ಇಲ್ಲಿನೂ ಬೈ ಮಾಡೋದಲ್ಲ, ಇಲ್ಲೇನು ಮಾಡಬೇಕು, ವೆಯ್ಟ್ ಮಾಡಬೇಕು. ಪ್ರೈಸ್ ರಿಜೆಕ್ಷನ್ ಆಗಬೇಕು. ಕೆಳಗಡೆಯಿಂದ ಸ್ಟ್ರಾಂಗ್ ಹ್ಯಾಮರ್ ಕ್ಯಾಂಡಲ್ಗಳಾದರೂ ಆಗಬೇಕು, ಇನ್ಗಲ್ಫಿಂಗ್ ಕ್ಯಾಂಡಲ್ಗಳಾದರೂ ಆಗಬೇಕು. ಆ ಸ್ಟ್ರಾಂಗ್ ಹ್ಯಾಮರ್ ಕ್ಯಾಂಡಲು ಅಥವಾ ಇನ್ಗಲ್ಫಿಂಗ್ ಕ್ಯಾಂಡಲು ಈ ಥರ ಬುಲಿಶ್ ಕ್ಯಾಂಡಲ್ಗಳಾದರೆ ಬೈ ಮಾಡ್ಬೋದು. ಬೈ ಮಾಡಿದರೆ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿರುತ್ತೆ ಅಂದರೆ 25,695 ವರೆಗೂ ಇರುತ್ತೆ. 25,695
695ವರೆಗೂ. ಅಕಸ್ಮಾತ್ ನಾಳೆ ಏನಾದರೂ ಗ್ಯಾಪ್ ಅಪ್ ಆಯಿತು, ಗ್ಯಾಪ್ ಅಪ್ ಇಲ್ಲ ಆಯಿತು ಅಂತಂದರೆ 25,908ಗೆ ಅಥವಾ 25,900 ಮೇಲೆ ಗ್ಯಾಪ್ ಅಪ್ ಆಯಿತು ಅಂತಂದರೆ ಇಲ್ಲೇನು ಹೋಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದು ಇಮಿಡಿಯೇಟಾಗಿ 26,130ವರೆಗೂ ಹೋಗುತ್ತೆ. ಗ್ಯಾಪ್ ಅಪ್ ಆಯ್ತರೆ ಇಲ್ಲಿಂದ ಸೀದಾ 130ವರೆಗೂ ಹೋಗುತ್ತೆ. 120 130 ಈ ಲೆವೆಲ್ವರೆಗೂ ಹೋಗುತ್ತೆ ಗ್ಯಾಪ್ ಅಪ್ ಆಯಿತು ಅಂದರೆ. ಗ್ಯಾಪ್ ಅಪ್ ಆಗಿ ಹೋಲ್ಡ್ ಆಗಬೇಕು. ಮತ್ತೆ ನಿನ್ನೆ ಥರನೇ ಇವತ್ತಿನ ಥರನೇ ಈ ಥರ ಕೆಳಗಡೆ ಬಂತು ಅಂದರೆ ಈ ಲೆವೆಲ್ ಮತ್ತೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಆಯಿತಾ? ಗ್ಯಾಪ್ ಡೌನ್ ಆಯಿತು ಅಂತಂದರೆ, ಗ್ಯಾಪ್ ಡೌನ್ ಇಲ್ಲ ಆಯಿತು ಅಂತಂದರೆ ಯಾವುದೇ ಕಾರಣಕ್ಕೂ ಸೆಲ್ ಮಾಡೋಕ್ಕೆ ಹೋಗಬೇಡಿ. ಗ್ಯಾಪ್ ಡೌನ್ ಆಯಿತು ಅಂತಂದರೆ ಇಲ್ಲಿ ಏನಾಗುತ್ತೆ, ಇಮಿಡಿಯೇಟಾಗಿ ತನ್ನ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಇವಾಗ ಇದು 25,700 ಆಗುತ್ತೆ, ಇಲ್ಲಿವರೆಗೂ ಹೋಗುತ್ತೆ ಗ್ಯಾಪ್ ಡೌನ್ ಆಯಿತು ಅಂತಂದರೆ. ಹಾಗಾದರೆ ನಾಳೆ ನಮ್ಮ ಟ್ರೇಡಿಂಗ್ ಪ್ಲ್ಯಾನ್ ಹೇಗಿರಬೇಕು ಅಂತಂದರೆ, ಫ್ಲಾಟ್ ಓಪನ್ ಆಯಿತು ಅಂತಂದರೆ 25,700ಇಂದ 750ವರೆಗೂ ಯಾವುದೇ ರೀತಿ ಟ್ರೇಡ್ನ ನಾವು ಮಾಡಬಾರ್ದು. ವೆಯ್ಟ್ ಮಾಡಬೇಕಷ್ಟೇ, ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ಅಲ್ಲೇನಾದರೂ ಹೈಯರ್ ಹೈ ಮಾಡಿದ್ವ, ಅಟ್ಲೀಸ್ಟ್ 1 ಮಿನಿಟ್ ಕ್ಯಾಂಡಲಲ್ಲಿ ಹೈಯರ್ ಹೈ ಮಾಡ್ತಾ ಇದೆ ಅಂತಂದರೆ ಬೈ ಮಾಡ್ಬೋದು. ನಮ್ಮ ರೆಸಿಸ್ಟೆನ್ಸ್ ಝೋನ್ ಇದೇ ಆಗಿರುತ್ತೆ, 25,880ಇಂದ 25,900 ಇದೇ ನಮ್ಮ ರೆಸಿಸ್ಟೆನ್ಸ್ ಝೋನ್ ಆಗಿರುತ್ತೆ. ಇಲ್ಲಿ ಎಕ್ಸಿಟ್ ಆಗಬೇಕು. ಬೈ ಚಾನ್ಸ್ ಇಲ್ಲೇನಾದರೂ ವಿತ್ ವ್ಯಾಲ್ಯೂಮ್ ಕ್ಯಾಂಡಲ್, ತುಂಬ ದೊಡ್ಡ ಕ್ಯಾಂಡಲ್ ಇಲ್ಲಿಂದ ಬ್ರೇಕ್ ಆಯಿತು ಅಂದರೆ ಮಾತ್ರ ಹೋಲ್ಡ್ ಮಾಡ್ಬೋದು. ವ್ಯಾಲ್ಯೂಮ್ ಕ್ಯಾಂಡಲ್ ಅಂದರೆ ದೊಡ್ಡ ಬುಲಿಶ್ ಕ್ಯಾಂಡಲ್ ಏನಾದರೂ ಇಲ್ಲಿ ಬ್ರೇಕ್ ಮಾಡ್ತು ಅಂತಂದರೆ ಹೋಲ್ಡ್ ಮಾಡ್ಬೋದು. ಅದು ಆಗಲಿಲ್ಲ, ಇಲ್ಲೇ ಚಿಕ್ಕ ಚಿಕ್ಕ ಕ್ಯಾಂಡಲ್ ಮಾಡ್ತಾ ಇದೆ ಅಂದರೆ ಇಮಿಡಿಯೇಟಾಗಿ ನಾವು ಎಕ್ಸಿಟ್ ಆಗಬೇಕಷ್ಟೇ. ಇಲ್ಲಿ ಇದು ಸೆಲ್ ಮಾಡೋ ಅಂತಂದರೆ ವಾಪಸ್ ಇಲ್ಲಿ ರಿಜೆಕ್ಷನ್ ಸ್ಟಾರ್ಟ್ ಆಯ್ತು ಅಂದರೆ ಪಿ ಬೈ ಮಾಡೋಂಥ ಜಾಗ ಇದು. ಆಯಿತಾ? ವಾಪಸ್ ಏನಾದರೂ ಇದ್ರ ಕೆಳಗಡೆ ಬಂತು ಅಂದರೆ, ಈ ಲೆವೆಲಿಂದ ಕೆಳಗಡೆ ಬಂತು ಅಂದರೆ ಇಲ್ಲಿ ವೇಟ್ ಮಾಡಿತ್ತು. ಅಟ್ಲೀಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಇಲ್ಲಿ ನೆಗೆಟಿವ್ ಕ್ಯಾಂಡಲ್ ಇದ್ದರೆ ಮತ್ತೆ ನಾವಿಲ್ಲಿ ಪಿ ಬೈ ಮಾಡ್ಬೋದು. ನಮ್ಮ ಸಪೋರ್ಟ್ ಏನಾಗಿರುತ್ತೆ, ಇದೇ ಇರುತ್ತೆ, 25,500 500ಇಂದ 25,420 440ವರೆಗೂ ನಮಗೆ ಸಪೋರ್ಟ್ ಲೆವೆಲ್ ಇರುತ್ತೆ. ಇದನ್ನೂ ಬ್ರೇಕ್ ಮಾಡ್ತು ಅಂತಂದರೆ ಕಂಪ್ಲೀಟ್ಲಿ ನಮ್ಮದು ಮತ್ತೆ ವಾಪಸ್ಸು ವೀಕ್ ಟ್ರೆಂಡ್, ಬೇರಿಶ್ ಟ್ರೆಂಡೇ ಆಗುತ್ತೆ ಕಂಪ್ಲೀಟಾಗಿ. ಮತ್ತೆ ಇದ್ರ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟು ಇವತ್ತಿನ ಅನಾಲಿಸಿಸ್. ಇವಾಗ ನೋಡಿ, ನಿನ್ನೆ ಥರನೇ ನಾನು ಇಲ್ಲಿ ಟೈಪ್ ಮಾಡಾಕಿದ್ದೀನಿ. ಮೇಜರ್ ರೆಸಿಸ್ಟೆನ್ಸ್ ಝೋನ್ 25,880 25,900. ವೇಟ್ ಆ್ಯಂಡ್ ವಾಚ್ ಝೋನ್ ಇದು 25,700ಇಂದ 25,740 ಇದು ವಾಚ್ ಝೋನ್. ಮೇಜರ್ ಸಪೋರ್ಟ್ ಝೋನ್ ಎಲ್ಲಿದೆ ನಮಗೆ, ಇಲ್ಲಿದೆ 25,485ಇಂದ 25,440ವರೆಗೂ ಮೇಜರ್ ಸಪೋರ್ಟ್ ಝೋನ್ ಇದೆ. ಯಾವುದೇ ರೀತಿ ಮಧ್ಯದಲ್ಲಿ ಎಂಟ್ರಿ ಆಗಬೇಡಿ. ಮೇಜರ್ ಝೋನ್ ಏನಿದ್ದಾವೆ ಅದರಲ್ಲೇ ಎಂಟ್ರಿ ಆಗಿ ಅಲ್ಲಿ ನೀವು ಒಂದು 10 ಪಾಯಿಂಟ್ 15 ಪಾಯಿಂಟ್ ನೀವು ಅಲ್ಲಿ ಎಂಟ್ರಿ ಆಗಿ ನೀವು ಲಾಸ್ ಮಾಡ್ಕೊಂಡ್ರೆ ಏನೂ ಟೆನ್ಷನ್ ಇಲ್ಲ. ಬಟ್ ಮಧ್ಯದಲ್ಲಿ ಎಂಟ್ರಿ ಆದರೆ ತುಂಬ ಲಾಸ್ ಆಗ್ತೀರಾ, ಮತ್ತು ಯಾಕಪ್ಪ ಟ್ರೇಡಿಂಗ್ ಮಾಡ್ತೀವಿ ಅನ್ನೋ ಥರ ಆಗ್ಬಿಡುತ್ತೆ. ಖಂಡಿತ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಮೇಜರ್ ಝೋನ್ ಎಲ್ಲಿದ್ದಾವೆ ಅಲ್ಲೇ ಸೆಲ್ ಮಾಡಿರಿ, ಮೇಜರ್ ಝೋನ್ ಹತ್ರನೇ ಬೈ ಮಾಡಿ. ಇದು ನನ್ನ ರಿಕ್ವೆಸ್ಟ್ ನಿಮ್ಮ ಹತ್ರ. ಇದು ಯಾವುದೇ ರೀತಿ, ಮತ್ತೆ ಹೇಳ್ತಾ ಇದ್ದೀನಿ, ಇದು ಯಾವುದೇ ರೀತಿ ಟ್ರೇಡ್ ಪ್ರಮೋಷನ್ ಅಲ್ಲ. ಈ ವಿಡಿಯೋದಲ್ಲಿ ನಾನು ಹೇಳಿರೋ ಲೆವೆಲ್ಗಳು ನಿಮಗೆ ಅರ್ಥ ಆಯಿತು ಅಂದರೆ, ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.